ಪುಣ್ಯನ ಹುಡ್ಕೊಂಡು ಹೋಗಿದ್ನಮ್ಮ. ಪುಣ್ಯನ ಹುಡ್ಕೊಂಡೋಗಿದ್ದ? ನಿಜಾನಾ? ಹೌದಮ್ಮ. ಇಲ್ಲೇ ಕೂತ್ಕೊಂಡು ನೋವು ಪಡೋದಕ್ಕಿಂತ ಹೋಗಿ ಹುಡುಗಿದ್ರೆ ಒಳ್ಳೇದು ಅಂತ ಹೋದೆ. ಆದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಊರೆಲ್ಲ ಹುಡುಕಿದ್ರ ಅತ್ತೆ? ಹರಿನಗರದ ಮೂಲೆ ಮೂಲೆನೂ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಅಲ್ಲೋಡು, ಪುಣ್ಯ ಬರ್ತಾ ಇದ್ದಾಳೆ. ಬಂದ್ಬಿಟ್ಲು. ಇವಾಗ ನನ್ನ ಬಗ್ಗೆ ಎಲ್ಲನೂ ನಿಜ ಹೇಳ್ಬಿಡ್ತಾಳೆ. ಇವ್ರೆ ನನ್ನ ಕರೆಸಿದ್ದು, ಹೊಡೆದಿದ್ದು, ಭೂತಕಿ ಜೊತೆ ಸೇರ್ಕೊಂಡು ನನ್ನ ಸಾಯ್ಸೋಕ್ ನೋಡಿದ್ರು, ಎಲ್ಲನೂ ಹೇಳ್ಬಿಡ್ತಾಳೆ. ಏನ್ ಮಾಡೋದು? ಇವಳನ್ನ ಹೇಗೆ ತಡೆಯೋದು? ಪುಣ್ಯ, ಎಲ್ಲಿಗೆ ಹೋಗಿದ್ಯಮ್ಮ? ಏನಾಯ್ತು? ಅಯ್ಯೋ, ಈ ಗಾಯಗಳೇನು? ಒಬ್ರು ಕ್ರೂರಿ, ಒಬ್ರು ಕೆಟ್ಟೋರು, ಒಬ್ರು ನೀಚರು. ಯಾವ ದುಷ್ಟರು? ಏನ್ ನಡೀತು? ಮಾಲಾ ಹೇಳ್ತಿರೋದು ಯಾರೋ ದುಷ್ಟರು ಕೆಟ್ಕಂಡು ಹಾಕಿರ್ತಾರೆ, ಅದರಿಂದಾನೇ ಹೀಗೆಲ್ಲ ಆಗಿರತ್ತೆ ಅಂತಿದ್ದಾಳೆ. ನಿಜವಾಗ್ಲೂ ಅಷ್ಟೇನಾ? ಅಥವಾ ಯಾರಾದ್ರೂ ಹೊಡೆದ್ರಾ? ಛೇ, ನನಗೆ ಯಾರು ಹೊಡಿತಾರಮ್ಮ? ಹೌದೌದು, ನಾವಿರ್ಬೇಕಾದ್ರೆ ನಿನ್ನ ಯಾರು ಹೊಡಿತಾರೆ? ನೀನು ನಮ್ಮನೆ ಮಗಳದ ಗೊತ್ತಾದ್ಮೇಲೆ ನಿನ್ನ ಮೇಲೆ ಯಾರು ಕೈ ಮಾಡ್ತಾರೆ? ಮತ್ತೆ ಮನೆ ಬಿಟ್ಟು ಯಾಕೆ ಹೋದೆ ಪುಣ್ಯ? ಯಾರಿಗೋಸ್ಕರ ಹೋದೆ? ಅಷ್ಟಕ್ಕೂ ಈ ಗಾಯ ಹೇಗಾಯ್ತು ನಿಂಗೆ? ಅದು ನಿದ್ದೆ ಮಾಡ್ತಿದ್ದಾಗ ಕೆಟ್ಟ ಕನಸು ಬಂದಿತ್ತು. ಆಗ ಭಯ ಪಟ್ಟು ಎದ್ಬಿಟ್ಟೆ. ಅಷ್ಟರಲ್ಲೇ ಯಾರೋ ಕೂಗ್ದಾಗ ಅನಿಸ್ತು ನನ್ನ. ಮನೆಯಿಂದ ಹೊರಗಡೆಗೆ ಹೋದೆ. ಹೋಗೋ ದಾರಿನಲ್ಲಿ 2 ಹುಚ್ಚು ನಾಯಿಗಳು ಅಡ್ಡ ಸಿಕ್ಕಿದ್ವು. ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಕೆಳಗಡೆ ಬಿದ್ದು ಹೋದೆ. ಆವಾಗ ಚಿಕ್ಕ ಚಿಕ್ಕ ಗಾಯಗಳಾಗೋಯ್ತು. ಹೋಗ್ಲಿ ಬಿಡು, ಆ ನಾಯಿ ನಿನಗೇನು ಮಾಡಿಲ್ವಲ್ಲ. ನಾನಿರೋವರೆಗೂ ಪುಣ್ಯನ್ ಹತ್ರ ಯಾವ ಹುಚ್ಚನಾಯಿ ಬರೋಕ್ಕೂ ಬಿಡಲ್ಲ. ಅದಕ್ಕೆ ನಾನು ಪುಣ್ಯನ ಹುಡ್ಕಕ್ ಹೋಗಿದ್ದು. ಆ ನಾಯಿಗಳನ್ನ ಓಡಿಸಿ ಪುಣ್ಯನ ಕರ್ಕೊಂಡ್ ಬಂದೆ. ನೀನ್ ನಾಯಿಗಳನ್ನ ಓಡಿಸ್ತೀಯಾ? ಹೌದು. ಯಾಕೆ? ನಾನು ಓಡಿಸ್ಬಾರ್ದಾ? ಓಡ್ಸಕ್ಕಾಗಲ್ವಾ? ಇನ್ನೊಂದ್ಸಲ ಯಾವ್ದಾದ್ರೂ ನಾಯಿ ಪುಣ್ಯ ತಂಟೆಗ್ ಬಂದ್ರೆ ನೀನ್ ಯಾವತ್ತೂ ಈ ಭೂಮಿ ಮೇಲಿರಲ್ಲ ಅಂತ ಹೇಳ್ಬಂದೆ. ಒಳ್ಳೆ ಕೆಲ್ಸನೇ ಮಾಡಿದ್ಯಮ್ಮ. ಅಮ್ಮ ಪುಣ್ಯ, ತುಂಬಾ ಸುಸ್ತಾಗಿರ್ತ್ಯ, ಹೋಗಿ ರೆಸ್ಟ್ ಮಾಡಮ್ಮ. ಹಾಗೆ ಆಗ್ಲಿ ಅಮ್ಮ. ಇನ್ನೇನು ಭಯ ಪಡ್ಬೇಡಮ್ಮ. ಈ ಸಮಸ್ಯೆ ಮತ್ತೆ ಬರದೇ ಇರೋದಕ್ಕೆ ನಾಗನಿಧಿಗೋಸ್ಕರ ನಿನ್ ಮೇಲೆ ಯಾವುದೇ ಹತ್ಯೆ ಆಗದೆ ಇರ್ಲಿ ಅಂತ ಒಂದ್ ವ್ರತ ಮಾಡ್ತಾ ಇದ್ದೀನಿ. ಯಾವ ವ್ರತ ಅಮ್ಮ? ನಾಗಗಳ ವ್ರತ ಪುಣ್ಯ. ಏನ್ ವ್ರತ ಅತ್ಗೆ? ನಾಗಗಳ ವ್ರತನಾ? ಅದನ್ ಮಾಡ್ರೆ ನಮಗ್ ಸಿಗೋ ಲಾಭ ಏನು? ಪುಣ್ಯ, ನಾಗನಿಧಿ ರಹಸ್ಯನ ಯಾರಿಗಾದ್ರೂ ಹೇಳಿದ್ರೆ ಅದನ್ ಕೇಳಿದ ತಕ್ಷಣ ಅವರು ಮರ್ತು ಹೋಗ್ತಾರೆ. ಏನು? ನಾಗಗಳ ವ್ರತ ಮಾಡಿದ್ರೆ ನಾಗನಿಧಿ ರಹಸ್ಯನ ಕೇಳಿದವರು ಮರ್ತು ಹೋಗ್ತಾರಾ? ಹೌದು. ಪುಣ್ಯ ಹತ್ರ ಈ ರಹಸ್ಯ ಯಾರು ಕೇಳದೆ ಇರಬಾರ್ದು ಅಂದ್ರೆ ಈ ವ್ರತನ ಮಾಡೇ ತೀರ್ಬೇಕು. ಇದು ಗುರುಗಳ ಆಜ್ಞೆ. ಸರಿ, ಇವಾಗ ಹೊರಡಿ. ನಡಿಕಂದ, ಒಳಗ್ ಹೋಗಮ್ಮ. ಏನೇನು? ನಾಗಗಳ ವ್ರತನಾ? ನಿಧಿ ರಹಸ್ಯ ಪುಣ್ಯ ಹತ್ರನೇ ಉಳಿಯೋ ಹಾಗೆ ಮಾಡ್ತಾ ಇದ್ದೀರಾ? ಅಂದ್ರೆ ನಿಧಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿರೋ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದೀರಾ? ಸರಿ, ನೋಡ್ತೀನಿ. ನಾನಿರೋವಾಗ ಆ ವ್ರತನ ಹೇಗೆ ಪೂರ್ತಿ ಮಾಡ್ತೀರಾ ಅಂತ ನಾನು ನೋಡ್ತೀನಿ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಅರವಿಂದ, ದೀಪ ಎಲ್ಲ ಸಿದ್ಧವಾಗಿದ್ಯಾ? ಆಗೋಯ್ತು ಅತ್ತೆ. ಬೇಗ ಮಾಡು. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಅಲ್ಲಿ ನೋಡು, ರಾಮನ್ ಭಕ್ತರೆಲ್ಲ ರಾಮನ್ ಶಿಲೆ ಹಿಡ್ಕೊಂಡ್ ಬರ್ತಿದ್ದಾರೆ. ನಾವು ತಡ ಮಾಡಿದ್ರೆ ಇಲ್ಲಿಗ್ ಬರ್ದೇನೆ ಹೋಗ್ಬಿಡ್ತಾರೆ. ಬೇಗ ಮಾಡಮ್ಮ. ಸರಿ ಅತ್ತೆ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮನೇಲಿರೋರೆಲ್ಲ ಒಂದ್ಸಲ ಕೆಳಗಡೆ ಬನ್ನಿ. ಎಲ್ರೂ ಬೇಗ ಬರ್ಬೇಕು. ಪರಿಣಿಕಾ, ಪುಣ್ಯ, ಮಾಲಾ, ಬೇಗ ಬನ್ನಿ. ಯಾರು ತಡ ಮಾಡ್ಬೇಡಿ. ಏನಾಯ್ತಮ್ಮ, ಅಷ್ಟು ಅವಸರದಲ್ಲಿ ಕೂಗ್ತಾ ಇದ್ದೀರಾ? ಒಬ್ಬೊಬ್ರು ಒಂದೊಂದ್ ದೀಪ ತಗೊಂಡು ನನ್ ಜೊತೆ ಹೊರಗಡೆ ಬನ್ನಿ. ದೀಪ ತಗೊಂಡ್ ಬರ್ಬೇಕಾ? ಯಾಕಮ್ಮಮ್ಮ? ರಾಮ ಭಕ್ತರು ರಾಮನ್ ಶಿಲೆ ಹಿಡ್ಕೊಂಡ್ ಬರ್ತಿದ್ದಾರೆ. ಆ ಕಲ್ಲಿಗೆ ಆರತಿ ಮಾಡ್ಬೇಕು. ಬನ್ನಿ ಎಲ್ರೂ ಬನ್ನಿ. ರಾಮ ಸೇತು ಕಲ್ಲಂದ್ರೆ? ಯುಗ ಪುರುಷನಾಗಿರೋ ಶ್ರೀರಾಮಚಂದ್ರ ಲಂಕೆಲಿರೋ ಸೀತೆನ ಕರ್ಕೊಂಡ್ ಬರೋದಿಕ್ಕೆ ವಾನರ ಸೇನೆಯ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡಿದ್ರು. ಆ ಸೇತುವೆನ ರಾಮ ಸೇತು ಅಂತಾರೆ. ಸೇತು ಅಂದ್ರೆ ಸೇತುವೆ. ಆ ಸೇತುವೆಗೋಸ್ಕರ ಬಳಸಿರೋಂಥ ಕಲ್ಲನ್ನ ರಾಮ ಸೇತು ಕಲ್ಲು ಅಂತಾರೆ. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಆ ಕಲ್ಲಿಗೆ ಹಾರ ಹಾಕಿದ್ರೆ ನಮ್ಗೇನ್ ಸಿಗುತ್ತೆ? ತುಂಬಾ ಪುಣ್ಯ ಬರುತ್ತಮ್ಮ. ನಮ್ಮಮ್ಮ ಹೇಳಿರೋ ಹಾಗೆ ಕೆಸರಿ ಕಲ್ಲು ಹೊಡೆದ್ರೆ ನಮ್ ಮುಖಕ್ ಕೆಸರು ಬೀಳುತ್ತೆ ಹೊರತು ಪುಣ್ಯ ಹೇಗ್ ಬರುತ್ತೆ ಅಮ್ಮಮ್ಮ? ಅಬ್ಬಾ, ತಪ್ಪಮ್ಮ. ಅದು ಸಾಮಾನ್ಯದ ಕಲ್ಲಲ್ಲ. ಸಾಕ್ಷಾತ್ ಶ್ರೀರಾಮಚಂದ್ರ ಮುಟ್ಟಿರೋ ಅಂತ ಪುನೀತವಾದ ಪರಮ ಪವಿತ್ರವಾದ ಕಲ್ಲು. ಹರೇ ರಾಮ 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 ಹರೇ ಹರೇ. ಅವರ ದರ್ಶನ ಭಾಗ್ಯದಿಂದ ಮಾತ್ರನೇ ಸರ್ವ ಪಾಪ ಎಲ್ಲ ತೊಲಗಿ ಪಾಪ ವಿಮುಕ್ತಿ ಆಗತ್ತಮ್ಮ. ನಿಜಾನೇ ಅಮ್ಮ. ಇಲ್ಲ ಅಂದಿದ್ರೆ ಅಷ್ಟು ಪವಿತ್ರವಾದ ಕಲ್ಲನ್ ತೆಗಿಬೇಕು ಅಂದ್ರೆ ಅದಕ್ಕಿಂತ ಪವಿತ್ರವಾದವ್ರಾಗಿರ್ಬೇಕು ಅಲ್ವಾ? ಹೌದು. ಮತ್ತೆ ಈಗ ರಾಮ ಸೇತು ಕಲ್ಲನ್ನ ತಗೊಂಡ್ ಬರ್ತಾ ಇರೋರು ಅಷ್ಟು ದೊಡ್ಡವ್ರಾ? ಖಂಡಿತವಾಗ್ಲೂ ದೊಡ್ಡವರೇ. ಜೈ ಶ್ರೀರಾಮ್. ಯಾಕೆಂದ್ರೆ ಆ ಕಲ್ಲನ್ನ ತಗೊಂಡ್ ಬರ್ತಿರೋರು ರಾಮನ್ ಸೇವೆಗೋಸ್ಕರ ತಮ್ಮ ಜನ್ಮನ ತ್ಯಾಗ ಮಾಡಿರೋ ರಾಮ ಭಕ್ತರು. ಶ್ರೀರಾಮ ಜನಿಸಿರೋ ಅಯೋಧ್ಯೆಯಲ್ಲಿ ಅದನ್ನ ಇಟ್ಟು ದೇಶದಲ್ಲಿರೋ ಎಲ್ಲಾ ದೇವಸ್ಥಾನದಲ್ಲಿ ಅದನ್ನ ದರ್ಶನ ಮಾಡಿಸಿ ಕೊನೆಗೆ ರಾವಣನ ಸಂಹರಿಸಿದ ರಾಮೇಶ್ವರಕ್ಕೆ ಸೇರ್ಕೋತಾರೆ. ಅಲ್ಲಿ ರಾಮಲಿಂಗೇಶ್ವರನ ದರ್ಶನ ಮಾಡಿ ಸಮುದ್ರದಲ್ಲಿ ಸಿಗೋ ರಾಮ ಸೇತುವೆ ಕಲ್ಲುಗಳನ್ನ ಶೇಖರಣೆ ಮಾಡಿ ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ಅದನ್ನ ಮನೆಗ್ ತರ್ತಾರೆ. ಮತ್ತೆ ನಾವೆಲ್ಲರೂ ಸೇರಿ ಆ ಕಲ್ಲುಗಳನ್ನೆಲ್ಲ ಸೇರಿಸಿ ಆರತಿ ಮಾಡಿದ್ರೆ ಜನ್ಮಾಂತರದಿಂದ ಬಂದಿರೋ ಪಾಪ ಕರ್ಮ ದೋಷಗಳೆಲ್ಲ ಹೋಗಿ ಸುಖ ಶಾಂತಿಯಿಂದ ಇರ್ತೀವಿ. ಇದು ಸತ್ಯ. ಇದೇ ಸತ್ಯ. ನಮ್ಮ ಮನ್ಸು ತೃಪ್ತಿಯಿಂದ ಅವ್ರನ್ನ ಮನೆಯೊಳಗಡೆ ಕರೆಯೋಣ. ಬನ್ನಿ ಹೋಗೋಣ. ಇರಮ್ಮ, ಆ ದೀಪಗಳೆಲ್ಲ ಹಾಗೆ ಇರ್ಲಿ. ಅವ್ರನ್ನ ಮನೆಯೊಳಗಡೆ ಕರೆದು ಅವ್ರಿಗೆ ಇಲ್ಲೇ ಆರತಿ ಮಾಡೋಣ. ನಡೀರಿ. ಸರಿ ಅತ್ತೆ, ಬನ್ರಮ್ಮ. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬಂದಿರೋ ರಾಮಭಕ್ತರು ನೀವು. ಪುನೀತರಾಗಿರೋ ಪರಮ ಪಾವನ ಮೂರ್ತಿ ನೀವು.
ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ನಮ್ಮನೇನ ಪಾವನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ. ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಬೇಡ್ಕೊಂಡು ಈ ರಾಮಸೇತು ಕಲ್ಲಿಗೆ ಆರತಿ ಮಾಡಿ. ಕೋರಿಕೆ ನೆರವೇರಿದ್ರೆ ಆರತಿ ಬೆಳಗುತ್ತೆ, ಇಲ್ಲ ಅಂದ್ರೆ ಆರತಿ ಆರ್ ಹೋಗುತ್ತೆ. ಪುಣ್ಯ, ಮೊದಲು ನೀನು ಆರತಿ ಮಾಡಮ್ಮ. ಆಯ್ತಮ್ಮ. ಅಪ್ಪ ರಾಮ, ಗೊತ್ತಿರೋ ಹಾಗೆ ನಾನು ಪಾಪ ಮಾಡಿಲ್ಲ, ನಾನು ಯಾರಿಗೂ ದ್ರೋಹನೂ ಮಾಡಿಲ್ಲ. ಆದರೆ ಚಿಕ್ಕ ವಯಸ್ಸಲ್ಲೇನೆ ಎಲ್ಲರನ್ನೂ ಕಳ್ಕೊಂಡಿದ್ದೀನಿ. ನೋವಲ್ಲಿ ಬದುಕ್ತಾ ಇದ್ದೀನಿ. ಯಾರಿಗೋಸ್ಕರ ಬದುಕ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಹೇಗಾದರೂ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ತೋರ್ಸಪ್ಪ ತಂದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಥಾಸ್ತು, ನಿನ್ನ ಕೋರಿಕೆ ಶೀಘ್ರದಲ್ಲೇ ನೆರವೇರುತ್ತೆ. ಮಾಲಾ, ನೀನು ಆರತಿ ಮಾಡಮ್ಮ. ಪುರಾಣ ಪುರುಷಾಯ ಪುಂಡರೀಕಾಕ್ಷಾಯ ದಶರಥ ತನೆಯ ನಮೋ ನಮಃ, ನಮೋ ನಮಃ, ನಮೋ ನಮಃ. ನಿನ್ ಭಕ್ತರನ್ನ ನೀನ್ ಹೇಗ್ ಕಾಪಾಡ್ತೀಯೋ ನನ್ ಭಕ್ತರನ್ನು ಕೂಡ ಹಾಗೆ ಕಾಪಾಡುವಂತ ಅವಕಾಶ, ಶಕ್ತಿ ನನಗ್ ಕೊಡು ತಂದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅರವಿಂದ, ನೀನ್ ಆರತಿ ಮಾಡಮ್ಮ. ಸರಿ ಅತ್ತೆ. ಜೈ ಶ್ರೀರಾಮ್. ಸ್ವಾಮಿ, ನನ್ನ ಮಗನ್ಗಿರೋ ಗಂಡಾಂತರ ಎಲ್ಲ ತೊಲಗಿ ಇನ್ನು 100 ವರ್ಷ ಬದುಕಬೇಕು. ಜೈ ಶ್ರೀರಾಮ್. जय श्री राम, जय श्री राम, जय श्री राम. ಅನಿರುದ್ಧ್, ಅನಿರುದ್ಧ್, ಇದೇನ್ ಸ್ವಾಮಿ, ಆರತಿ ಆರು ಹೋಯ್ತು. ನನ್ನ ಮಗನ ಫೋಟೋ ಕೆಳಗ್ ಬಿದ್ದು ಒಡೆದು ಹೋಯ್ತು. ನಿನ್ ಕೋರಿಕೆ ಈಡೇರೋದಿಲ್ಲ, ಅಸಾಧ್ಯ ಅಂತ ಆ ದೀಪ ಹಾರೋಯ್ತು.
ಆ ಪ್ರತಿರೂಪದಲ್ಲಿ ಗೊತ್ತಾಯ್ತು. ಸ್ವಾಮಿ, ಹೌದು ತಾಯಿ, ಇದು ವಿಧಿಲಿಖಿತ ದೈವ ಸಂಕಲ್ಪ. ನೀನ್ ಕೋರ್ಕೊಂಡಿರೋ ಬೇಡಿಕೆ ಈಡೇರೋದಿಲ್ಲ ಅಂತ ಶ್ರೀರಾಮ ಹೇಳ್ತಿದ್ದಾನೆ. ಆ ವಿಷಯನ ಆರತಿ ಮುಖಾಂತರ ನಿನಗೆ ತಿಳಿಸ್ತಿದ್ದಾನೆ. ದೈವ ನಿರ್ಣಯಕ್ಕೆ ನಾವು ತಲೆಬಾಗೋದನ್ನು ಬಿಟ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಮ್ಮ. ಸ್ವಾಮಿ, ರಾಮ ಭಕ್ತರು ನೀವು, ಶ್ರೀರಾಮನ್ನ ಅನುಸರಿಸೋರು, ಅದ್ರ ಜೊತೆಗೆ ಸಾಧು ಸಂತರು. ನಿಮ್ ಭಕ್ತಿಯಿಂದ ನನ್ನ ಮಗನ್ನ ಬದುಕ್ಸೋಕ್ಕಾಗಲ್ವಾ? ನನ್ನ ಸಮಸ್ಯೆಗೆ ಒಂದು ದಾರಿ ತೋರ್ಸಲ್ವಾ ನೀವು? ಸ್ವಾಮಿ, ಮಾಡಿರೋ ಅಪರಾಧನ ಕ್ಷಮಿಸ್ಬಿಡಿ. ನನ್ನ ಮಗನ ದೋಷಗಳನ್ನ ತೊಲಗಿಸಿ ಗಂಡಾಂತರಕ್ಕೆ ಪರಿಹಾರ ತೋರಿಸಿ ಸ್ವಾಮಿ. ಇಲ್ಲ ಅಂದ್ರೆ ಈ ಫೋಟೋ ಒಡೆದು ಹೋದಾಗೆ ನನ್ನ ಮಗನ ಜೀವನನೂ ಒಡೆದು ಹೋಗುತ್ತೆ ಸ್ವಾಮಿ. ಆ ದೀಪ ಆರು ಹೋದಾಗೆ ನನ್ನ ಬದುಕು ಆರು ಹೋಗುತ್ತೆ. ನನ್ನ ಮಗನ್ಗಿಂತ ಮೊದಲು ನಾನೇ ಜೀವ ಬಿಡ್ತೀನಿ ಸ್ವಾಮಿ. ದಯಮಾಡಿ ಪುತ್ರ ಭಿಕ್ಷೆ ಕೊಡಿ. ಅರ್ಧ ಆಯುಷ್ಯಾದ ನನ್ನ ಮಗನ್ನ ಬದುಕಿಸ್ಕೊಳ್ಳೋ ದಾರಿ ತೋರಿಸಿ ಸ್ವಾಮಿ. ಈಗ ಯಾವ ದಾರಿಗಳು ಇಲ್ಲ ತಾಯಿ. ಹಾಗೆ ಮಾತಾಡ್ಬೇಡಿ ಸ್ವಾಮಿ. ನಿಮ್ ಕಾಲಕ್ಕೆ ಬೀಳ್ತೀನಿ. ನನ್ನ ಮಗನ್ನ ಕಾಪಾಡಿ ಸ್ವಾಮಿ. ಅಮ್ಮ, ಏನಿದು ತಾಯಿ? ಮೊದಲು ನೀನು ಎದ್ದೇಳು. ನೀವು ನನ್ನ ಮಗನ ಪ್ರಾಣನ ಕಾಪಾಡ್ತೀನಿ ಅನ್ನೋವರೆಗೂ ನಿಮ್ ಪಾದನ ಬಿಡಲ್ಲ ನಾನು. ನನಗ್ ದಾರಿ ತೋರಿಸಿ ಸ್ವಾಮಿ. ಮೊದಲು ನೀನು ಎದ್ದೇಳು ತಾಯಿ. ನಿನ್ನ ಮಗ ಕ್ಷೇಮವಾಗಿರ್ಬೇಕು ಅಂದ್ರೆ ಮಹಾಯೋಗಿ ಆಗಿರೋ ನಿಮ್ಮ ಕುಲಗುರುಗಳಿಗೆ ನೀವು ಮಾಡಿರೋ ತಪ್ಪಿನ ಬಗ್ಗೆ ಕ್ಷಮೆ ಕೇಳಬೇಕು, ಅವರಿಗೆ ಶರಣಾಗಬೇಕು. ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಸಾಕು ಸ್ವಾಮಿ, ಈ ಒಂದು ಮಾತು ಸಾಕು. ತಕ್ಷಣನೇ ಭೇಟಿ ಮಾಡ್ತೀನಿ. ಶುಭವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅತ್ತೆ, ಆದಷ್ಟು ಬೇಗ ಗುರುಗಳನ್ನ ಭೇಟಿ ಮಾಡೋಣ ಅತ್ತೆ. ಅನಿರುದ್ಧ ಸಮಸ್ಯೆಗೆ ಪರಿಹಾರ ಅವರೇ ಹೇಳ್ತಾರೆ. ಬೇಜಾರು ಮಾಡ್ಕೋಬೇಡ ಅರವಿಂದ, ಹಾಗೆ ಕೇಳೋಣ. ನಮ್ಮ ಅನಿರುದ್ಧ್ಗೆ ಏನೂ ಆಗಲ್ಲ, ನೀನು ಅಳಬೇಡ. ಸ್ವಾಮಿ, ಹೇಳಿ ಸ್ವಾಮಿ, ನನ್ನ ಮಗನ್ನ ಕಾಪಾಡ್ಕೊಳ್ಳೋ ದಾರಿ ತೋರಿಸಿ. ನನ್ನ ಪ್ರಾಣ ಕೊಟ್ಟಾದ್ರು ನನ್ನ ಮಗನ್ನ ಕಾಪಾಡ್ಕೋತೀನಿ. ಹೇಳಿ ಸ್ವಾಮಿ. ನಿಮ್ಮನ್ ಬೇಡ ಅಂತ ನಿಮ್ಮಂತ ಯೋಗಿನ ಧಿಕ್ಕರಿಸಿ ನನ್ನ ಮಗ ಪಾಪ ಮಾಡಿಬಿಟ್ಟ. ಅದಕ್ಕೆ ಪರಿಹಾರವಾಗಿ ನನ್ನ ಮೊಮ್ಮಗನ್ನ ಶಿಕ್ಷಿಸಬೇಡಿ ಸ್ವಾಮಿ. ಈ ತಾಯಿ ಕಣ್ಣೀರ್ ನೋಡಾದ್ರೂ ಕನಿಕರ ತೋರಿಸಿ ಸ್ವಾಮಿ. ಅನಿರುದ್ಧನ ಕಾಪಾಡೋ ಮಾರ್ಗ ತೋರಿಸಿ ಸ್ವಾಮಿ. ನಿಮ್ಮನ್ನೇ ನಂಬ್ಕೊಂಡು, ನಿಮ್ಮನ್ನೇ ದೇವರು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನನ್ನ ಗಂಡ ಮಾಡಿರೋ ಅಪರಾಧಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಅವ್ರು ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಶಿಕ್ಷೆ ಕೊಡಬೇಡಿ ಸ್ವಾಮಿ. ನೀವೇ ನನ್ನ ಮಗನ್ನ ಕಾಪಾಡಬೇಕು. ನಿನ್ ಗಂಡ ಮಾಡಿರೋ ಅವಮಾನನ ಮನ್ಸಲ್ಲಿಟ್ಕೊಳ್ಳೋದಿಕ್ಕೆ ನಾನೇನು ಸಂಸಾರಿ ಅಲ್ಲಮ್ಮ, ಸರ್ವವನ್ನು ತ್ಯಾಗ ಮಾಡಿರೋ ಸನ್ಯಾಸಿ. ಈ ರಾಗದ್ವೇಷಕ್ಕೆ, ಮಮಕಾರಕ್ಕೆ ನಾನು ಅತಿಥಿ.
ಆ ದೈವ ಸಂಕಲ್ಪದಿಂದಲೇ ವರ್ಮ ನನ್ನನ್ನು ದೋಷಿಸ್ತ ಅನ್ನೋದು, ನನ್ನ ಶಕ್ತಿನ ತಿರಸ್ಕಾರ ಮಾಡ್ದ ಅನ್ನೋದು ಆವತ್ತೇ ನನಗೆ ಗೊತ್ತಿತ್ತು. ವಿಧಿಯ ಆಟದಲ್ಲಿ ವರ್ಮ ನಿಮಿತ್ತ ಮಾತ್ರ. ಅಂದ್ರೆ ನಮ್ಮ ಮೇಲೆ ಕೋಪ ಇಲ್ಲ ಅಲ್ವಾ ಸ್ವಾಮಿ? ಎಲ್ಲ ಜೀವಗಳ ಮೇಲೆ ಪ್ರೀತಿ, ದಯೆ, ಕರುಣೆ ಬಿಟ್ರೆ ದ್ವೇಷ ಹಾಗೆ ನಮಗಿರಲ್ಲ ತಾಯಿ. ಅಂದ್ರೆ ಇಷ್ಟು ವರ್ಷ ನೀವು ನನ್ನ ಮಗನ್ನ ಕಾಪಾಡಿದ ಹಾಗೆ ಇನ್ ಮುಂದೆ ಕೂಡ ನೀವೇ ನನ್ನ ಮಗನ್ನ ಕಾಪಾಡಬೇಕು ಸ್ವಾಮಿ. ಅನಿರುದ್ಧ ಅರ್ಧಾಯುಷ್ಯದಲ್ಲಿ ಸಾಯ್ಬೇಕು ಅನ್ನೋದು ಆ ದೈವ ನಿರ್ಣಯನೇ ಆಗಿದ್ರೆ ಅದನ್ನ ತಡೆಯೋ ಶಕ್ತಿ ನಮ್ಗೆಲ್ಲಿದೆ ತಾಯಿ? ದೈವಾಜ್ಞೆನ ಬದಲಾಯಿಸಿ ಅಂತ ನಾವು ಕೇಳ್ತಿಲ್ಲ ಸ್ವಾಮಿ. ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡಿ ಗಂಡಾಂತರದಿಂದ ಪಾರೋಗೋ ದಾರಿ ತೋರಿಸಿ ಸ್ವಾಮಿ. ಮನಸ್ಸು ಬದಲಾಯಿಸಿ ನೀವು ನನ್ನ ಹತ್ರ ಬಂದಿದ್ದೀರಾ ಅಂದ್ರೆ ಅನಿರುದ್ಧ ಗಂಡಾಂತರದಿಂದ ತಪ್ಪಿಸ್ಕೋಬೇಕನ್ನೋದು ದೈವಾಜ್ಞೆ ಅನ್ಸುತ್ತೆ. ಸರಿ, ನಿಮ್ಮ ವಂಶಕ್ಕಿರೋ ನಾಗಶಾಪ ಹೋಗಿ ಅನಿರುದ್ಧ ಸರ್ಪಗಂಡ ಕಳಿಬೇಕು ಅಂದ್ರೆ ನಾಗಗಳ ವ್ರತ ಮಾಡಬೇಕು.